ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ NMDC ಸ್ಟೀಲ್ ಲಿಮಿಟೆಡ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳ ಬಗ್ಗೆ, ಸ್ಕೀಮ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಸೊ ಈ ನೋಟಿಫಿಕೇಶನ್ನ ಬಂದು ಏಪ್ರಿಲ್ 24, 2025ಕ್ಕೆ ಬಿಟ್ಟಿದ್ದಾರೆ. ಇನ್ನು ಇವರು ಯಾವ ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಎಷ್ಟು ವ್ಯಾಕೆನ್ಸಿ ಇದೆ, ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಬೇಕು ಅದನ್ನೆಲ್ಲ ನೋಡೋದಾದ್ರೆ ಈ ರೀತಿ ಇದೆ. ಸ್ಟೀಲ್ ಮೆಲ್ಟಿಂಗ್ ಶಾಪ್, ಇದರಲ್ಲಿ ಯಾವ ಯಾವ ಪೋಸ್ಟ್ಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಎಲೆಕ್ಟ್ರಿಕಲ್ ಕ್ರೇನ್ಸ್, ಇದಕ್ಕೆ ಒಂದು ವ್ಯಾಕೆನ್ಸಿ ಇದೆ. ಎಲೆಕ್ಟ್ರಿಕಲ್ ಕನ್ವರ್ಟರ್ ಪವರ್ ಆ್ಯಂಡ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಸಿಸ್ಟಮ್ 2 ವ್ಯಾಕೆನ್ಸಿ ಇದೆ. ಸೊ ಇದಕ್ಕೆ ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಬೇಕು ಮತ್ತು ನೀವು ಎಜುಕೇಷನ್ ಮುಗಿಸಾದ ಮೇಲೆ ಏನು ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಅದ್ರ ಡೀಟೇಲ್ಸ್ ಇಲ್ಲಿದೆ. ಸೊ ಇದನ್ನ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಾನು ಜಸ್ಟ್ ಏನು ವರ್ಕ್ ಇದೆ, ಎಷ್ಟು ವ್ಯಾಕೆನ್ಸಿ ಮತ್ತು ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಬೇಕು ಅಂತ ಹೇಳ್ತೀನಿ. ಪೋಸ್ಟ್ ಕ್ವಾಲಿಫಿಕೇಶನ್ನು ಒಂದ್ಸಲ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಎಲೆಕ್ಟ್ರಿಕಲ್ ಸೆಕೆಂಡರಿ ರಿಫೈನಿಂಗ್ ಆ್ಯಂಡ್ ಆಕ್ಸಿಲರಿ, ಇದಕ್ಕೆ 2 ವ್ಯಾಕೆನ್ಸಿ ಇದೆ. ಎಲೆಕ್ಟ್ರಿಕಲ್ ಪ್ಲಾನಿಂಗ್ 1 ವ್ಯಾಕೆನ್ಸಿ, ಎಲೆಕ್ಟ್ರಿಕಲ್ ಆಟೋಮೇಷನ್ 2 ವ್ಯಾಕೆನ್ಸಿ, ಎಲೆಕ್ಟ್ರಿಕಲ್ ಕನ್ವರ್ಟರ್ ಪವರ್ ಆ್ಯಂಡ್ MHS 2 ವ್ಯಾಕೆನ್ಸಿ, ಎಲೆಕ್ಟ್ರಿಕಲ್ ಸೆಕೆಂಡರಿ ರಿಫೈನಿಂಗ್ ಆ್ಯಂಡ್ ಆಕ್ಸಿಲರೀಸ್ 1 ವ್ಯಾಕೆನ್ಸಿ, ಮೆಕ್ಯಾನಿಕಲ್ ಸೆಕೆಂಡರಿ ರಿಫೈನಿಂಗ್ ಆ್ಯಂಡ್ ಆಕ್ಸಿಲರೀಸ್ 1 ವ್ಯಾಕೆನ್ಸಿ, ಮೆಕ್ಯಾನಿಕಲ್ ಹೈಡ್ರಾಲಿಕ್ಸ್ 1 ವ್ಯಾಕೆನ್ಸಿ, ಇನ್ನು ಮೆಕ್ಯಾನಿಕಲ್ ಕನ್ವರ್ಟರ್ HMDS MHS 1 ವ್ಯಾಕೆನ್ಸಿ, ಮೆಕ್ಯಾನಿಕಲ್ GCP 1 ವ್ಯಾಕೆನ್ಸಿ, ಮೆಕ್ಯಾನಿಕಲ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ 1 ವ್ಯಾಕೆನ್ಸಿ, ಮೆಕ್ಯಾನಿಕಲ್ ಕ್ರೇನ್ಸ್ 1 ವ್ಯಾಕೆನ್ಸಿ, ಮೆಕ್ಯಾನಿಕಲ್ ಕನ್ವರ್ಟರ್ ಶಾಪ್ 2 ವ್ಯಾಕೆನ್ಸಿ, ಮೆಕ್ಯಾನಿಕಲ್ ಕ್ರೇನ್ಸ್ 1 ವ್ಯಾಕೆನ್ಸಿ, ಮೆಕ್ಯಾನಿಕಲ್ GCP ಆ್ಯಂಡ್ ESP 1 ವ್ಯಾಕೆನ್ಸಿ, ಮೆಕ್ಯಾನಿಕಲ್ ವಾಟರ್ ಟ್ರೀಟ್ಮೆಂಟ್ 2 ವ್ಯಾಕೆನ್ಸಿ, ಮೆಕ್ಯಾನಿಕಲ್ ಪ್ಲಾನಿಂಗ್ 1 ವ್ಯಾಕೆನ್ಸಿ, ಆಪರೇಷನ್ ಕನ್ವರ್ಟರ್ 3 ವ್ಯಾಕೆನ್ಸಿ, ಆಪರೇಷನಲ್ ಟ್ಯಾಪಿಂಗ್ 4 ವ್ಯಾಕೆನ್ಸಿ. ಇದೇ ರೀತಿ ತುಂಬ ವ್ಯಾಕೆನ್ಸಿಗಳು ಸ್ಟೀಲ್ ಮೆಲ್ಟಿಂಗ್ ಶಾಪ್ ಇದರ ಅಡಿಯಲ್ಲಿ ಬರುತ್ತೆ. ಇದಕ್ಕೆ ಏನು ಡಿಗ್ರಿ ಬೇಕು ಅಂದರೆ ನೀವು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್, ಇದರಲ್ಲಿ ಯಾವುದಾದ್ರು ಒಂದು ಇಂಜಿನಿಯರಿಂಗ್ನ ಮಾಡಿದರೆ ಇದರಲ್ಲಿರೋದಕ್ಕೆ ಅಪ್ಲೈನ ಮಾಡ್ಬೋದು. ಲೈಮ್ ಡೊಲೊಮೈಟ್ ಕ್ಯಾಲ್ಸಿನೇಷನ್ ಪ್ಲ್ಯಾಂಟ್, ಇದರ ಅಡಿಯಲ್ಲಿ 5 ಪೋಸ್ಟ್ಗಳು ಬರುತ್ತೆ. 5 ಪೋಸ್ಟ್ಗಳಿಗೂ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂದರೆ 5, 5, 5, 4, 1. ಇದಕ್ಕೆ ಆಪರೇಷನ್ಗೆ ಮೆಕ್ಯಾನಿಕಲ್ ಅಥವಾ ಕೆಮಿಕಲ್ ಅಥವಾ ಮೆಟಲರ್ಜಿ ಇಂಜಿನಿಯರಿಂಗ್, ಇದಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇದಕ್ಕೆ ಎಲೆಕ್ಟ್ರಿಕಲ್ ಟ್ರಿಪಲ್ ಇ, ಇದಕ್ಕೆ ಮೆಕ್ಯಾನಿಕಲ್ ಅಥವಾ ಕೆಮಿಕಲ್ ಅಥವಾ ಮೆಟಲರ್ಜಿ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಥವಾ ಟ್ರಿಪಲ್ ಇ ಮಾಡಿದ್ರೂ ಆಗುತ್ತೆ. ಇನ್ನು ಪೋಸ್ಟ್ ಎಕ್ಸ್ಪೀರಿಯನ್ಸ್ ಏನು ಬೇಕು ಅಂತ ಇಲ್ಲಿದೆ, ಒಂದ್ಸಲ ನೋಡ್ಕೊಳ್ಳಿ. ಇನ್ನು ಬಂದು ಥಿನ್ ಸ್ಲ್ಯಾಬ್ ಕ್ಯಾಸ್ಟರ್ ಪ್ಲಸ್ ಆಟ್ ಸ್ಟ್ರಿಪ್ ಮಿಲ್ ಪ್ಲಸ್ ಕ್ಯಾಸ್ಟರ್ ಯುಟಿಲಿಟಿ, ಇದರಲ್ಲೂ ತುಂಬ ವ್ಯಾಕೆನ್ಸಿಗಳಿದೆ. ಇದು ತುಂಬ ಲೆಂತಿ ನೋಟಿಫಿಕೇಶನ್ ಆಗಿರೋದ್ರಿಂದ ಎಲ್ಲದನ್ನೂ ಹೇಳೋಕ್ಕಾಗಲ್ಲ, ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟನ್ನ ಹೇಳ್ತೀನಿ. ಇನ್ನುಳಿದಿದ್ದ ನೀವು ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈ ನೋಟಿಫಿಕೇಷನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಲ್ಲಿ ಮೆಕ್ಯಾನಿಕಲ್ 1 ವ್ಯಾಕೆನ್ಸಿ, ಇದು 1 ವ್ಯಾಕೆನ್ಸಿ, ಇದಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರಬೇಕು. ಆಪರೇಷನ್ಸ್ ಇದಕ್ಕೆ ಮೆಕ್ಯಾನಿಕಲ್ ಅಥವಾ ಮೆಟಲರ್ಜಿ. ಇನ್ನು ಎಲೆಕ್ಟ್ರಿಕಲ್ ಆ್ಯಂಡ್ ಆಟೋಮೇಷನ್, ಇದಕ್ಕೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಟ್ರಿಪಲ್ ಇ ಅಥವಾ ಇನ್ಸ್ಟ್ರುಮೆಂಟೇಷನ್ ಮಾಡಿದ್ರೂ ಆಗುತ್ತೆ. ಇನ್ನು ಆಪರೇಷನ್ಗೆ 2 ವ್ಯಾಕೆನ್ಸಿ, ಮೆಕ್ಯಾನಿಕಲ್ಗೆ 1 ವ್ಯಾಕೆನ್ಸಿ, ಎಲೆಕ್ಟ್ರಿಕಲ್ ಆ್ಯಂಡ್ ಆಟೋಮೇಷನ್ 1 ವ್ಯಾಕೆನ್ಸಿ. ಇದಕ್ಕೆ ಏನೇನು ಡಿಗ್ರಿ ಬೇಕಂದರೆ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಇದನ್ನು ಮಾಡಿದರೆ ಆಗುತ್ತೆ. ಇನ್ನು ಆಪರೇಷನ್ಸ್ಗೆ 2 ವ್ಯಾಕೆನ್ಸಿ, ಎಲೆಕ್ಟ್ರಿಕಲ್ ಆ್ಯಂಡ್ ಆಟೋಮೇಷನ್ಗೆ 3 ವ್ಯಾಕೆನ್ಸಿ, ಆಪರೇಷನ್ಗೆ 3 ವ್ಯಾಕೆನ್ಸಿ, ಮೆಕ್ಯಾನಿಕಲ್ಗೆ 1 ವ್ಯಾಕೆನ್ಸಿ, ಎಲೆಕ್ಟ್ರಿಕಲ್ ಆ್ಯಂಡ್ ಆಟೋಮೇಷನ್ 1 ವ್ಯಾಕೆನ್ಸಿ, 3 ವ್ಯಾಕೆನ್ಸಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ಇಲ್ಲೇ ಜಸ್ಟ್ ನೀವು ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಬಿಡಿ. ಮೆಕ್ಯಾನಿಕಲ್ 2 ವ್ಯಾಕೆನ್ಸಿ, ಆಪರೇಷನ್ 1, 5, 2, ಎಲೆಕ್ಟ್ರಿಕಲ್ ಆ್ಯಂಡ್ ಆಟೋಮೇಷನ್ 3 ವ್ಯಾಕೆನ್ಸಿ, ಆಪರೇಷನ್ 2 ವ್ಯಾಕೆನ್ಸಿ, ಮೆಕ್ಯಾನಿಕಲ್ 1 ವ್ಯಾಕೆನ್ಸಿ, ಎಲೆಕ್ಟ್ರಿಕಲ್ ಆಟೋಮೇಷನ್ 3 ವ್ಯಾಕೆನ್ಸಿ, ಮೆಕ್ಯಾನಿಕಲ್ 2 ವ್ಯಾಕೆನ್ಸಿ, ಆಪರೇಷನ್ 3, 1, HRC ಕಾಯಿಲ್ 9, ಇನ್ನು SMS ಸ್ಲ್ಯಾಗ್ ಆ್ಯಂಡ್ ಆಕ್ಸಿಜನ್ 2, ಸೆಕೆಂಡ್ರಿ ಪ್ರಾಡಕ್ಟ್ ಇದರಲ್ಲಿ 4 ಕ್ಯಾಟಗರಿ ಬರುತ್ತೆ. C9, C8, C7, C6 ಇದ್ರದ್ದೆಲ್ಲ ಬೇರೆ ಬೇರೆ ಸಂಬಳ ಇರುತ್ತೆ, ಅದನ್ನೆಲ್ಲ ಹೇಳ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ಕ್ವಾಲಿಫಿಕೇಷನ್ ಇದೆ. ಇಲ್ಲಿ MCA, BE ಅಥವಾ BTech ಇನ್ ಎನಿ ಡಿಸಿಪ್ಲಿನ್ ಯಾವುದಾದ್ರು ಆಗುತ್ತೆ, ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಇನ್ನು ಡಿಸ್ಪ್ಯಾಚ್, ಇದಕ್ಕೆ 4 ವ್ಯಾಕೆನ್ಸಿ ಇದೆ. ಇದಕ್ಕೆ ನೀವು ICMA ಅಥವಾ CA, MCA, MBA ಯಾವುದಾದ್ರು ಒಂದು ಮಾರ್ಕೆಟಿಂಗ್ ಅದರಲ್ಲಿ ಮಾಡಿರಬೇಕು. ಇನ್ನು ಆಕ್ಸಿಜನ್ ಪ್ಲ್ಯಾಂಟ್ 3 ವ್ಯಾಕೆನ್ಸಿ, ಸೆಂಟ್ರಲ್ ರಿಸರ್ಚ್ ಆ್ಯಂಡ್ ಕಂಟ್ರೋಲ್ ಲ್ಯಾಬ್ಸ್, ಇದು ಫಿನಿಶ್ಡ್ ಪ್ರಾಡಕ್ಟ್ 1 ವ್ಯಾಕೆನ್ಸಿ ಇದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇಕು. ಅನಾಲಿಟಿಕಲ್ 2 ವ್ಯಾಕೆನ್ಸಿ ಇದೆ. ಮೆಟಲರ್ಜಿ ಅಥವಾ ಕೆಮಿಕಲ್ ಅಥವಾ MSc ಮಾಡಿದರೆ ಆಗುತ್ತೆ. ಇನ್ನು ಮೆಟಲರ್ಜಿಕಲ್ ಕ್ಯಾರೆಕ್ಟರೈಸೇಷನ್ ಇದ್ರದ್ದು
ಇದಕ್ಕೆಲ್ಲ ಒಂದೊಂದು ವ್ಯಾಕೆನ್ಸಿ ಇದೆ. ಇದಕ್ಕೆ ಮೆಟಲರ್ಜಿ ಇಂಜಿನಿಯರಿಂಗ್ ಮಾಡಿರಬೇಕು. ಕ್ಯಾಲಿಬ್ರೇಷನ್ ಮೇಂಟೆನೆನ್ಸ್ ಇದಕ್ಕೆ 1 ವ್ಯಾಕೆನ್ಸಿ, ಡಾಟಾಗೆ 4 ವ್ಯಾಕೆನ್ಸಿ. ಇದು ಒಂದು ಕ್ವಾಲಿಟಿ ಈ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ. SMS ಲ್ಯಾಬ್ 3 ವ್ಯಾಕೆನ್ಸಿ, ಇದಕ್ಕೆ ಮೆಟಲರ್ಜಿ ಇಂಜಿನಿಯರಿಂಗ್ ಮಾಡಿರಬೇಕು. TSC ಅಥವಾ HSM ಲ್ಯಾಬ್ 3 ವ್ಯಾಕೆನ್ಸಿ, ಮೆಕ್ಯಾನಿಕಲ್ ಅಥವಾ ಮೆಟಲರ್ಜಿ ಮಾಡಿರಬೇಕು. ಇನ್ನು CTL ಅಂಡ್ ಡಿಸ್ಪ್ಯಾಚ್ 6 ವ್ಯಾಕೆನ್ಸಿ, BF ಅಥವಾ ಸಿಂಟರ್ ಲ್ಯಾಬ್ 8 ವ್ಯಾಕೆನ್ಸಿ, CO CDCP ಲ್ಯಾಬ್ 3 ವ್ಯಾಕೆನ್ಸಿ, BPP ಲ್ಯಾಬ್ 3 ವ್ಯಾಕೆನ್ಸಿ, ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ MSc ಕೆಮಿಸ್ಟ್ರಿ ಮಾಡಿರಬೇಕು. ಕ್ವಾಲಿಟಿ ಸಿಸ್ 2 ವ್ಯಾಕೆನ್ಸಿ, ಕಸ್ಟಮರ್ ಎನ್ಕ್ವೈರಿ ಆ್ಯಂಡ್ ಕಂಪ್ಲೇಂಟ್ಸ್ 2 ವ್ಯಾಕೆನ್ಸಿ, ಡಿಗ್ರಿ ಇನ್ ಮೆಟಲರ್ಜಿ, ಪ್ರಾಡಕ್ಟ್ ಡೆವಲಪ್ಮೆಂಟ್ 2 ವ್ಯಾಕೆನ್ಸಿ. ರಿಫ್ರಾಕ್ಟರಿ ಇದರಲ್ಲಿ ಬಂದರೆ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ರಿಫ್ರಾಕ್ಟರೀಸ್ ಟೋಟಲ್ 4 ವ್ಯಾಕೆನ್ಸಿ ಇದೆ. ಡಿಫ್ರೆಂಟ್ ಲೆವೆಲ್ ಬರುತ್ತೆ. ಇನ್ನು ಸೆಂಟ್ರಲ್ ಇನ್ಸ್ಟ್ರುಮೆಂಟೇಷನ್ ಇದಕ್ಕೆ ಬಂದರೆ SMS, ಕೋಕೋವೆನ್, ಸಿಂಟರ್ ಪ್ಲಾಂಟ್, ಇನ್ಸ್ಟ್ರುಮೆಂಟೇಷನ್ ಇನ್ ವೇರಿಯಸ್ ಯೂನಿಟ್, ಟೆಲಿಕಾಮ್ ಇದಕ್ಕೆಲ್ಲ 1, 1, 2, 7, 1, ಇನ್ಸ್ಟ್ರುಮೆಂಟೇಷನ್ ಇನ್ ವೇರಿಯಸ್ ಯೂನಿಟ್ಸ್ 11, 1 ಈ ಥರ ತುಂಬ ವ್ಯಾಕೆನ್ಸಿಗಳಿದೆ. ಎಲ್ಲ ಹೇಳ್ತಾ ಹೋದರೆ ತುಂಬ ಟೈಮ್ ಆಗುತ್ತೆ. ಒಂದ್ಸಲ ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡೆ ನೋಡ್ಕೊಳ್ಳಿ, ಅದೇ ಬೆಸ್ಟ್. ಟ್ರಾಫಿಕ್ ಆ್ಯಂಡ್ ಲಾಜಿಸ್ಟಿಕ್ಸ್. ಸೊ ಎಲ್ಲದನ್ನೂ ಹೇಳ್ತಾ ಹೋದರೆ ಆಮೇಲೆ ಮೇಯ್ನಾಗಿ ಹೇಳ್ಬೇಕಾಗಿರೋ ಇನ್ಫಾರ್ಮೇಷನ್ನೇ ಮಿಸ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದ್ರದ್ದು ನೋಟಿಫಿಕೇಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಇದು ಡೌನ್ಲೋಡ್ ಆಗುತ್ತೆ. ನೀವು ಸರ್ಚ್ ಮಾಡಿ ಅಥವಾ ಹೆಂಗೆ ಬೇಕಾದ್ರೂ ನೋಡ್ಬೋದು. ಈಗ ಎಕ್ಸಾಂಪಲ್ ನೀವೇನಾದ್ರು ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೆ ಯಾವ್ಯಾವ ಪೋಸ್ಟ್ ಇದೆ ನೋಡಬೇಕು ಅಂತಂದರೆ ಇಲ್ಲಿ ಜಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೊಡೀರಿ. ಈಗ ಇದರಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅದರದ್ದೆಲ್ಲ ತೋರಿಸುತ್ತೆ. ಆಲ್ಮೋಸ್ಟ್ ಇದರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು 32 ಪೋಸ್ಟ್ ಆ ಥರ ಏನೋ ಇದೆ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೆ ಆ ಥರ ನೋಡ್ಕೊಂಬಿಟ್ಟು ಎಕ್ಸ್ಪೀರಿಯನ್ಸ್ ಅದಿದ್ರೆ ಅದಕ್ಕೆ ಅಪ್ಲೈ ಮಾಡ್ಬೋದು. ಈ ಥರ ಮಾಡಿ. ಇನ್ನು ಬೈ ಪ್ರಾಡಕ್ಟ್ ಪ್ಲ್ಯಾಂಟ್, ಪ್ರೊಡಕ್ಷನ್ ಆ್ಯಂಡ್ ಪ್ಲ್ಯಾನಿಂಗ್ ಕಂಟ್ರೋಲ್, ಎನ್ವೈರ್ನ್ಮೆಂಟ್, ಸೇಫ್ಟಿ ಇಂಜಿನಿಯರಿಂಗ್, ಸೆಂಟ್ರಲ್ ಮೇಂಟೆನೆನ್ಸ್ ಆ್ಯಂಡ್ ಟೆಕ್ನಿಕಲ್ ಸರ್ವಿಸ್, ಕಂಪ್ಯೂಟರ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ, ಸಿವಿಲ್, ಸೆಂಟ್ರಲ್ಸ್ ಎಲೆಕ್ಟ್ರಿಕಲ್, ಟ್ರೀಟ್ಮೆಂಟ್ ಪ್ಲ್ಯಾಂಟ್, ಕಾಂಟ್ರಾಕ್ಟ್ಸ್, ಟೌನ್ಶಿಪ್ ಮ್ಯಾನೇಜ್ಮೆಂಟ್, ಈ ರೀತಿ ತುಂಬ ವ್ಯಾಕೆನ್ಸಿಗಳಿದೆ. ಸೊ ಟೋಟಲ್ ನೋಡೋದಾದರೆ ಜನರಲ್ಗೆ 376, EWSಗೆ 93, OBCಗೆ 241, SCಗೆ 155, STಗೆ 69, ಟೋಟಲ್ 934 ವ್ಯಾಕೆನ್ಸಿಗಳು ಈ NMDCಯಲ್ಲಿ ಇದೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದಾರೆ ಅವರು ಹಾಕ್ಬೋದು. ಇದು ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊತಿರೋದು. ಇದು 3 ವರ್ಷ ಕಾಂಟ್ರಾಕ್ಟ್ಗೋಸ್ಕರ ತಗೊತಾರೆ. ಪೋಸ್ಟ್ ಕ್ವಾಲಿಫಿಕೇಷನ್ ಆದಮೇಲೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು, ಎಷ್ಟು ಏಜ್ ಲಿಮಿಟ್ಟು ಮತ್ತು ಎಷ್ಟು ಸಂಬಳ ಸಿಗುತ್ತೆ ಅದ್ರ ಡೀಟೇಲ್ಸ್ ಇಲ್ಲಿದೆ. CE10 21 ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕು. ಮ್ಯಾಕ್ಸಿಮಮ್ ಏಜ್ 50, ಎಲ್ಲದಕ್ಕೂ 50 ಮ್ಯಾಕ್ಸಿಮಮ್ ಏಜ್. ಇದಕ್ಕೆ ನೋಡೋದಾದರೆ 1,70,000 ಪ್ರತಿ ತಿಂಗಳು ಸಂಬಳ ಸಿಗುತ್ತೆ. CE9ಗೆ 18 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, 1,50,000. CE8ಗೆ 12 ವರ್ಷ ಎಕ್ಸ್ಪೀರಿಯನ್ಸು, 1,20,000 ಸಂಬಳ. CE7ಗೆ 7 ವರ್ಷ ಕ್ವಾಲಿಫಿಕೇಷನ್ ಇರಬೇಕು, 1,00,000 ಸಂಬಳ. CE6ಗೆ 4 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, 80,000 ಸಂಬಳ. ಇನ್ನು CE5ಗೆ 8 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, 70,000 ಸಂಬಳ. CE4ಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, 60,000 ಸಂಬಳ. ಇನ್ನು CE3ಗೆ 8 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, 50,000 ಸಂಬಳ. CE2ಗೆ 4 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, 40,000 ಪ್ರತಿ ತಿಂಗಳು ನಿಮಗೆ ಸಂಬಳ ಸಿಗುತ್ತೆ. ಇನ್ನು SC ST ಆಗಿದ್ದರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್, OBC ಆಗಿದ್ದರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಇದರಲ್ಲಿ TA, DA, HRA, ಲೀವ್ಸ್ದು ಅದ್ರದ್ದೆಲ್ಲ ಡೀಟೇಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಲಾಸ್ಟಲ್ಲಿ, ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡೋದು ಅಂತ. ಸೊ ಹೇಗೆ ಅಂದರೆ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕೋದಿರುತ್ತೆ. ನೀವು ಅಪ್ಲಿಕೇಶನ್ನ 24/4/2025 ಹಿಡಿದು 8/5/2025 ಅಪ್ಲಿಕೇಶನ್ ಹಾಕ್ಬೋದಿರುತ್ತೆ. ನಿಮ್ಗೆ ಏನಾದ್ರು ಕ್ವೈರೀಸ್ ಇದ್ದರೆ ಈ ಇಮೇಲ್ಗೆ ಅಥವಾ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು. ಇನ್ನು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, 10th ಮಾರ್ಕ್ಸ್ ಕಾರ್ಡು ಮತ್ತು ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ದು ಸರ್ಟಿಫಿಕೇಟ್ಸು, ಕ್ಯಾಸ್ಟ್ ಆ್ಯಂಡ್ ಕ್ಯಾಟಗರಿ ಸರ್ಟಿಫಿಕೇಟು, ಅಂದರೆ ನೀವೇನಾದ್ರು ರಿಸರ್ವೇಷನ್ ಬೇಕು ಅಂದರೆ ಅದಕ್ಕೋಸ್ಕರ. ಇನ್ನು ಸ್ಕ್ಯಾನ್ ಸಿಗ್ನೇಚರ್, ಮೊಬೈಲ್ ನಂಬರ್, ಇಮೇಲ್ ID, ಈ ಡೀಟೇಲ್ಸ್ ಎಲ್ಲ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಬೇಕಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀ ಬಂದು 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. SC ST PWD ಎಕ್ಸ್ ಸರ್ವಿಸ್ ಮೆನ್ಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರಲ್ಲ. ನೀವು ಅಪ್ಲಿಕೇಶನ್ ಫೀಸ್ನ UPI, ಕ್ರೆಡಿಟ್ ಕಾರ್ಡ್, ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಯಾವುದ್ರ ಮುಖಾಂತರ ಬೇಕಾದರೂ ಕಟ್ಬೋದು. ಅಥವಾ ಆಫ್ಲೈನಲ್ಲಿ ಕಟ್ಟಬೇಕು ಅಂದರೆ SBI ಕಲೆಕ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಇದ್ರದ್ದು ಡೌನ್ಲೋಡ್ ಮಾಡ್ಕೊಂಡು
ಅಲ್ಲಿಂದ ಬೇಕಾದರೂ ನೀವು ಕಟ್ಬೋದು. ಇನ್ನು ಸೆಲೆಕ್ಷನ್ ಪ್ರಾಸೆಸ್ ಬಂದು ಇಂಟರ್ವ್ಯೂ ತಗೊತಾರೆ, ವಾಕ್-ಇನ್ ಇಂಟರ್ವ್ಯೂ. ಅದ್ರ ಮೇಲೆ ನೀವು ಹೆಂಗೆ ಪರ್ಫಾರ್ಮ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ನಿಮ್ಮನ್ನ ತಗೊತಾರೆ. ಅದ್ರ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನು ಇದೆಲ್ಲ ಇರುತ್ತೆ. ಯಾಕೆಂದರೆ ಈಗಲ್ಲಿ ಕೊಟ್ಟಿದ್ರು 20 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಆ ಥರ ಎಲ್ಲ. ಸೊ ನೀವೇನಾದ್ರು ಫೇಕ್ ಹಾಕ್ಬಿಟ್ಟು ಆ ಥರ ಮಾಡೋಕ್ಕೆ ಹೋಗ್ತಿದ್ರೋ ಇಲ್ವೋ ಆ ಥರ ಎಲ್ಲ ಚೆಕ್ ಮಾಡೋಕ್ಕೋಸ್ಕರ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಅದನ್ನೆಲ್ಲ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಎಲ್ಲ ಮಾಡ್ತಾರೆ. ಅದರಲ್ಲೆಲ್ಲ ನಿಮ್ಮದು ಕರೆಕ್ಟಾಗಿದ್ದರೆ ನಿಮಗೆ ಆಫರ್ ಲೆಟರ್ ಸಿಗುತ್ತೆ. ಸೊ ಎಷ್ಟು ಬಂದು NMDC ಸ್ಟೀಲ್ ಲಿಮಿಟೆಡ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ಗೆ ಡೀಟೇಲ್ಸ್ ಆಯಿತು. ಸೊ ಈಗ ಅಪ್ಲಿಕೇಶನ್ ಹೇಗೆ ಹಾಕೋದು ನೋಡೋಣ. ಅಪ್ಲಿಕೇಶನ್ ಹೇಗೆ ಅಂದರೆ ನಾನೊಂದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಬರ್ತೀರಾ. ಇಲ್ಲಿ ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಮೇಲೆ ಏನು ನೇಮ್ ಇದೆ ಆ ಫುಲ್ ನೇಮ್ ಕೊಡಬೇಕು, ನಿಮ್ಮ ಜೆಂಡರ್ ಕೊಡಬೇಕು. ನೆಕ್ಸ್ಟು ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅಲ್ಲಿ ತೋರಿಸ್ತೆ ನೋಡಿ, ತುಂಬ ಡಿಪಾರ್ಟ್ಮೆಂಟ್ಸ್ ಇದ್ದು ಅದರಲ್ಲಿ ಯಾವ ಡಿಪಾರ್ಟ್ಮೆಂಟ್ ಇಲ್ಲಿರುತ್ತೆ ಡಿಪಾರ್ಟ್ಮೆಂಟ್, ಈ ಕಾಲಮಲ್ಲಿ ಯಾವುದಕ್ಕೆ ಹಾಕ್ತಾಯಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಲೈಮ್ ಸ್ಟೋನ್ ಇದ್ರ ಮೇಲೆ ಸೆಲೆಕ್ಟ್ ಮಾಡಿದೆ ಅಂದ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಯಾವುದು ನಿಮ್ಮದು ಎಲೆಕ್ಟ್ರಿಕಲ್ಲೋ ಮೆಕ್ಯಾನಿಕಲ್ಲೋ ಯಾವುದಕ್ಕೆ ಹಾಕ್ತಾಯಿದ್ದೀರಾ ಅಂತ ಕೊಡಬೇಕು. ಅದನ್ನು ಕೊಟ್ಟಾದಮೇಲೆ ಇಲ್ಲಿ ಅದರಲ್ಲಿ ಯಾವ ಲೆವೆಲ್ಗೆ ನೀವು ಅಪ್ಲೈ ಮಾಡಬೇಕು ಅಂತ ಇದ್ದೀರಾ, ನಿಮಗೆ ಯಾವುದಕ್ಕೆ ಇಷ್ಟ ಅದಕ್ಕೆ ಹಾಕಿ. ಅದರಲ್ಲಿ ಪ್ರತಿ ತಿಂಗಳು ಸಂಬಳ ಎಷ್ಟು ಬರುತ್ತೆ ಅಂತ ಇಲ್ಲಿ ತೋರಿಸ್ತಾರೆ. ಆಮೇಲೆ ಇಲ್ಲಿ ಕ್ಯಾಟಗರಿ, ನಿಮ್ಮದು ಯಾವ ಕ್ಯಾಟಗರಿ ಅದನ್ನ ಚೂಸ್ ಮಾಡಬೇಕಿರುತ್ತೆ. ಅದಾದಮೇಲೆ ನಿಮ್ಮದು ಕ್ವಾಲಿಫಿಕೇಷನ್ ಏನಾಗಿದೆ, ಇದಕ್ಕೆ ನೀವು ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರಬೇಕು, ಆಗಿದ್ದರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು. ಆ ಥರ ನಿಮಗೆ ಯಾವ್ದು ಚೂಸ್ ಮಾಡ್ತೀರಾ ಅದ್ರದ್ದು ಇಲ್ಲಿ ತೋರಿಸುತ್ತೆ. ಇಲ್ಲಿ ಡಿಗ್ರಿ ಮಾಡಬೇಕು, CE5ಗೆ ಡಿಪ್ಲೊಮೊ ಮಾಡಿದರೆ ಓಕೆ. ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾರೆ, ಎಕ್ಸ್ಪೀರಿಯನ್ಸ್ ಬಗ್ಗೆ ಡೀಟೇಲ್ಸು. ಮತ್ತು ಮೀನ್ ಕ್ಯಾಪ್ 200 TPD ಅದೇನಾದ್ರು ಇದೆಯಾ ಅಂತ ಕೇಳ್ತಾರೆ. ಅದು ಇನ್ನು ನೀವೇನಾದ್ರು ಫಿಸಿಕಲಿ ಚಾಲೆಂಜ್ಡಾ ಅದು ಕೇಳ್ತಾರೆ, ಕೊಡಿ. ಇನ್ನು NSL ಇದೆಯೋ ಇಲ್ವೋ ಅಂದರೆ ಎಕ್ಸ್ಪೀರಿಯನ್ಸ್ ಅದನ್ನು ಕೇಳ್ತಾರೆ. ಅದಾದಮೇಲೆ ನೀವು ಕ್ವಾಲಿಫಿಕೇಷನ್ ಆದಮೇಲೆ 12 ಇಯರ್ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾರೆ. ಅದು ಎಸ್ ಆರ್ ನೋ ಕೊಡಬೇಕು. ಎಕ್ಸ್ ಸರ್ವಿಸ್ ಮ್ಯಾನ ಅಥವಾ ಇಲ್ವೋ ಅದನ್ನ ಕೊಡಬೇಕು. ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ಅದನ್ನೆಲ್ಲ ಕೊಟ್ಬಿಟ್ಟು ಈ ಕ್ಯಾಪ್ಚಾ ಏನಿದೆ ಅದು ನೋಡಿದ್ಬಿಟ್ಟು ಸಬ್ಮಿಟ್ ಕೊಡಬೇಕು. ಇದಾದಮೇಲೆ ನಿಮಗೆ ಲೈಕ್ ಏನಾದ್ರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕಾಗಿರ್ಬೋದು, ಅಪ್ಲಿಕೇಶನ್ ಫೀ ಕಟ್ಟೋಕ್ಕೆ ವಿಂಡೋ ತೋರಿಸೋದೆ, ಅದನ್ನೆಲ್ಲ ನೀವು ಮಾಡಿದರೆ ಅಪ್ಲಿಕೇಶನ್ ಹಾಕಿದಾಗೆ. ಸೊ ಇಷ್ಟು ಬಂದು NMDC ರಿಲೇಟೆಡ್ ವ್ಯಾಕೆನ್ಸಿ ಡೀಟೇಲ್ಸ್ ಮತ್ತು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಇನ್ಫಾರ್ಮೇಷನ್ ಆಗಿತ್ತು. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ಅಪ್ಲೈ ಮಾಡಿ, ತುಂಬ ವ್ಯಾಕೆನ್ಸಿಗಳಿದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.